ಕಲಾವಿದರು ಅಂದ್ರೆ ಎಲ್ಲ ಬರ್ತಾವ್ರೆ. ಮೋದಿ ಮಾತು, ಎಲ್ಲ ಮಾತು. ಓಕೆ. ಮಿಮಿಕ್ರಿ ನಮ್ಮ ಅಣ್ಣವ್ರ ಕೊಡ್ತೀನಿ ರೀ. ನಿಮ್ಮ ಈಗ ಕೇಳಿದ್ರು ಅವರು. ಚಾಮರಾಜನಗರ ಕ್ರಿಯೇಟರ್ಸ್ ಕೂಡ ಒಳ್ಳೊಳ್ಳೆ ವಿಡಿಯೋಗಳ ಕ್ರಿಯೇಟರ್ಸ್ ಹಾಕಿ ಚಾಮರಾಜನಗರ ನಾವು ತಿರುಗಿ ನೋಡೋ ಥರ ಮಾಡಿ ಅಂತೇಳಿ ಎಲ್ಲ ಕಂಟೆಂಟ್ ಕ್ರಿಯೇಟರ್ಸ್ ಒಳ್ಳೊಳ್ಳೆ ವಿಡಿಯೋ ಮಾಡಿ ಅಂತ ಹೇಳ್ತಾ ನಮ್ಮ ಸಪೋರ್ಟ್ ಯಾವಾಗಲೂ ಹಿಂಗೆ ಇರುತ್ತೆ. ರೀತು ಮಹೇಶ್ ಅಂತ ಮೈಸೂರು ಅವರಲ್ಲ ಅವರು. ಮೈಸೂರಿದ್ರಲ್ಲ ರೀತು ಮಹೇಶ್ ಅಂತ. ಅದರಲ್ಲೂ ಗುಂಡ್ಲುಪೇಟೆಲಂತೂ ಮಸ್ತು ಗುರು. ಎಲ್ಲರೂ ಕೂಡ ಕಂಟೆಂಟ್ ಕ್ರಿಯೇಟರ್ಗಳು ಎಷ್ಟು ಸಪೋರ್ಟಿವ್ ಆಗಿ ಆಟ ಓಡಿಸ್ತಾವ್ರು. ಬಿಸಿ ಆಗೋದ್ರು. ಆಟ ಓಡಿಸ್ತಾರೆ. ನೆಕ್ಸ್ಟ್ ಅವರು ಕಲಾವಿದರು ತಾನೆ. ಕಲಾವಿದರು ಅಂದ್ರೆ ಎಲ್ಲ ಬರ್ತಾವ್ರೆ. ಮೋದಿ ಮಾತು, ಎಲ್ಲ ಮಾತು. ಓಕೆ. ಮಿಮಿಕ್ರಿ. ಮಿಮಿಕ್ರಿ. ಸಾಗರ್ ಏನಾದ್ರು ಮಾಡ್ತಾ ಇರೋದು? ಏನಿಲ್ಲ, ಅಷ್ಟು ಅದಿಂದ ಬರೀ ಇದೆ ಆಯ್ತಲ್ಲ ನಿಂದು. 1 ಅವರ್ ಆಯಿತು ಬಂದು ಕೂತ್ಕೊಂಡು. ಬರೀ ಕ್ರಿಕೆಟ್ ಆಡ್ದ. ಆ ಕ್ರಿಕೆಟ್ ಗೊಂಬುಗಳು ಮಾತಾಡ್ಸೋ ಅಷ್ಟು ನಮ್ಮನ್ನು ಮಾತಾಡಿಸ್ನಿಲ್ಲ. ಸೋತ್ಬಿಡ್ತೀವಿ ಅಂತ ಅಷ್ಟೇ ನಾವು. ಎಂಥದ್ದು ಈ ನಿನ್ನ ಪೇರು ಯಾರೋ? ಮಂಜುನಾ? ಮಂಜು ಮತ್ತು ಸಾಗರು ಇಬ್ಬರು ಕ್ರಿಕೆಟ್ ಆಡೋದು ಕೂತವ್ರೆ ಅಲ್ಲಿ ಗ್ರೌಂಡಲ್ಲಿ ಆಡೋದು ಸಾಕಾಗಲ್ಲ ಅಂದ್ಬಿಟ್ಟು. ಸೊ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅರುಣ್ ಚಿಟ್ಟು. ನಿನ್ನೆ ಅಷ್ಟೇ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ ಅಲ್ಲ, ಕಂಟೆಂಟ್ ಕ್ರಿಯೇಟರ್ಸ್ದು ಒಂದು ಮೀಟಪ್ ಆಯಿತು. ಎಲ್ಲ ಕೂಡ ತುಂಬ ಚೆನ್ನಾಗಿ ಮೀಟಪ್ ಆಯಿತು. ಹಾಗೆ ಒಂದಷ್ಟು ಜನ ಕ್ರಿಯೇಟರ್ಸ್ಗಳು ಮೊನ್ನೆ ಭೇಟಿ ಮಾಡೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಮುಂದಿನ ದಿನಾಂಕಗಳನ್ನ ನಾವು ಅಡ್ವಾನ್ಸಾಗಿ ಎಲ್ರಿಗೂ ಕೂಡ ತಿಳಿಸ್ತೀವಿ. ಇದೊಂಥರ ಸಡನ್ ಪ್ಲ್ಯಾನ್ ಆಗಿತ್ತು. ಅಂದರೆ 1 ವೀಕಿಂದ ನಾವು ಕೂಡ ಎಷ್ಟು ಹಾರ್ಡ್ ವರ್ಕ್ ಮಾಡಬೇಕು, ಎಷ್ಟು ಜನನ ಸೇರಿಸ್ಬೇಕು ಎಲ್ರಿಗೂ ಕೂಡ ಇನ್ಫಾರ್ಮೇಷನ್ ಕೊಟ್ಟಿದ್ವಿ. ಕಾರಣಾಂತರಗಳಿಂದ ಸ್ವಲ್ಪ ಜನ ಬರೋಕ್ಕಾಗಿರಲಿಲ್ಲ. ಮತ್ತು ಅದರದ್ದು ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಚಾಮರಾಜನಗರ ಫಸ್ಟ್ ಮೀಟಪ್ ಅಂತ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಎಲ್ಲರೂ ಕೂಡ ನೋಡಿ. ಹಾಗೆ ಇವತ್ತಿಂದ ನಾವು ಡೈಲಿ ಬ್ಲಾಗ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಏಕೆಂದರೆ ನಮ್ಮ ಮೀಟಪ್ದು ಮುಖ್ಯ ಉದ್ದೇಶ ಏನಿತ್ತಪ್ಪ ಅಂದರೆ ಡೈಲಿ ಬ್ಲಾಗ್ ಕ್ರಿಯೇಟ್ ಮಾಡಬೇಕು. ಯಾಕೆಂದರೆ ಹೊರಗಡೆ ಎಲ್ಲ ಕೂಡ ಡೈಲಿ ಬ್ಲಾಗ್ ಮಾಡ್ತಾಯಿದ್ದಾರೆ. ನಮ್ಮ ಚಾಮರಾಜನಗರದಲ್ಲಿ ಈ ಥರ ಕಾನ್ಸೆಪ್ಟ್ ಇರೋದು ಕಡಿಮೆ. ಡೈಲಿ ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಹಾಗೆ ಮೊನ್ನೆ ನಮ್ಮ ರವಿ ಅಣ್ಣ ಬಂದಿರಲಿಲ್ಲ ಮೀಟಪ್ಗೆ. ಯಾಕೆಂದರೆ ಸ್ವಲ್ಪ ಅವತ್ತು ಹೇಳಿದ್ದು ರವಿ ಅಣ್ಣಂಗೆ ಇನ್ಫಾರ್ಮೇಷನ್ ತಿಳ್ಸೋಕೆ ಇಲ್ಲ. ರವಣ ಕಾರಣಾಂತರದಿಂದ ಅಣ್ಣ ನಾವು ಅಡುಗೆ ಹೊಂಟಾಗಿದ್ದು. ಮಧ್ಯಾಹ್ನದಲ್ಲಿ ಬಿಟ್ಟು ಬಂದರೆ ಅಪ್ಪಪ್ಪ ಅಲ್ಲಿ ಹುಡುಗರಿಗೂ ತೊಂದರೆ ಆಗುತ್ತೆ ಅಂದ್ಬಿಟ್ಟು ಬರೋಕ್ಕಾಗಲಿಲ್ಲ. ಏನೇ ಇದ್ರು ಒಂದು ವಾರ ಫೋನ್ ಮಾಡಿ ನಾನು ಚಿನ್ನಾತ್ ಮಾಡಿ ನಾವೆಲ್ಲೇ ಇದ್ರೂ ಭೇಟಿ ಕೊಡೋದು ನಮ್ಮ ಕರ್ತವ್ಯ. ಖಂಡಿತ ರವಣ ಮಾಡ್ಕೊಡೋಣ, ನಮ್ಮ ಕೈಲಿ ಅದಿರುತ್ತೆ ಮಾಡೋಣ ಅಣ್ಣ. ಖಂಡಿತ. ನಮ್ಮ ರವಿ ಅಣ್ಣ ಅಡುಗೆ ಭಟ್ರು, ಅದ್ಭುತವಾಗಿ ಅಡುಗೆ ಮಾಡ್ತಾರೆ. ನಿಮಗೂ ಕೂಡ ಏನಾದ್ರು ಫಂಕ್ಷನ್ಗಳು ಕಾರ್ಯಕ್ರಮಗಳಿದ್ರೆ ಅಡುಗೆ ಮಾಡಿಸ್ಬೇಕು ಅಂದರೆ ನಮ್ಮ ರವಿ ಅಣ್ಣನ ನಂಬರ್ ಕೆಳಗಡೆ ಹಾಕಿದ್ದೀನಿ, ಕಾಂಟ್ಯಾಕ್ಟ್ ಮಾಡಿ. ವೆಜ್ ಅಡುಗೆ ಎಲ್ಲ ಪೂರ್ತಿ ಅಲ್ವಣ್ಣ? ಹೌದು. ವೆಜ್ ಅಂದರೆ ಮಾಮೂಲಿ ಗೊತ್ತಲ್ಲ, ಎಲ್ಲರಿಗೂ ಗೊತ್ತು. ಸರಿ, ಅದಕ್ಕೋಸ್ಕರ ನಮ್ಮ ರವಿ ಅಣ್ಣ ಬಂದರು, ತುಂಬ ಖುಷಿ ಆಯಿತು. ಈಗ ಜಸ್ಟ್ ಒಂದು ಮೀಟಪ್ಪು ನಂದು ಮತ್ತು ನಮ್ಮ ರವಿ ಅಣ್ಣಂದು ಮೊನ್ನೆ ಸಿಕ್ಕಿರಲಿಲ್ವಲ್ಲ, ಅದಕ್ಕೆ ಒಂದು ಬೂಸ್ಟ್ ಹೇಳಿದ್ವಿ ನಮ್ಮ ಬೈಪಾಸ್ ಕೆಫೆಯಲ್ಲಿ. ಮೊನ್ನೆ ಮೀಟಪ್ ಮಾಡಿದ್ದು ಕೂಡ ಇದೇ ಪ್ಲೇಸಲ್ಲಿ, ಬಟ್ ಕಾರಣಾಂತರಗಳಿಂದ IBಗೆ ಶಿಫ್ಟ್ ಆಗಿದ್ವಿ ಅಷ್ಟೇ. ಬೂಸ್ಟ್ ಬಂದು ತಳಿರೋಣ. ಸೊ ಆದಷ್ಟು ಎಲ್ಲರೂ ಕೂಡ ನಮ್ಮದೇ ಆದಂಥ ಒಂದು ಯೂನಿಯನ್ ಕ್ರಿಯೇಟ್ ಮಾಡ್ತಾಯಿದ್ದೀವಿ. ಗ್ರೂಪಲ್ಲಿ ಮೆಸೇಜ್ ಯಾರಾದರೂ ನೋಡಿದರೆ, ಯಾರಾದರೂ ವೀಡಿಯೋ ನೋಡಿದರೆ ಆದಷ್ಟು ಎಲ್ಲರೂ ಕೂಡ ಡೈಲಿ ಬ್ಲಾಗ್ ಮಾಡೋಕ್ಕೆ ಟ್ರೈ ಮಾಡಿ. ಮತ್ತು ಆಮೇಲೆ ಸಿಗ್ತೀನಿ ನಿಮಗೆ. ಮಿಮಿಕ್ರಿ ನಮ್ಮ ಅಣ್ಣವ್ರ ಕೊಡ್ತೀನಿ ರೀ. ನಿಮ್ಮ ಈಗ ಕೇಳಿದ್ರು ಅವರು ಮರಳಿ ಸ್ವೀಕಾರಕ್ಕೆ ಅವ್ರು ಗೊಬ್ಬರ ದಂಡೆಯವರು. ನಿಮ್ಮ ವಾಯ್ಸ್ ಪದ್ಯ ಮಾಡ್ಬಿಟ್ರು ಅವರು. ಕಲ್ಪುರದವರು ಅಂತ. ಇದು ಕಲ್ಪುರ ಅಂತೀನಿ, ಇದು ಕಾಳ್ನುಂಡಿ. ನಿಮ್ಮೂರವರು ಬಂದಿರುವನೆ ಕಾಳ್ನುಂಡಿ ಅವರು. ರೀತು ಮಹೇಶ್, ಯೂಟ್ಯೂಬರ್ಗಳು. ರೀತು ಮಹೇಶ್ ಅಂತ ಮೈಸೂರು ಅವರಲ್ಲ ಅವರು. ಮೈಸೂರಿದ್ರಲ್ಲ ರೀತು ಮಹೇಶ್ ಅಂತ. ಸ್ವೀಕಾರಕ್ಕೆ ನಾವು ಒಂಚೂರ ಅಣ್ಣವ್ರೆ. ಅರುಣ್ ಅಂತ. ಹಾಂ, ಸಂತೆ ಮರಳಿ ಅವರು. ಅರುಣ್ ಚಿಟ್ಟು ಅಂತ. ನಾನು ನಿಮ್ದು 1-2 ರೀಲ್ಸ್ ನೋಡಿದ್ನು ಒಟ್ಟಿನಲ್ಲಿ. ಹಾಂ, ಯಾವಾಗ ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಫೇಸ್ ನೋಡಿದಾಗ ತೋರಿಸ್ದಾಗ ಗೊತ್ತಾಯಿತು. ಖುಷಿ ಆಯಿತು. ನಾವು ಯೂಟ್ಯೂಬರ್ದು, ಈ ಇನ್ಸ್ಟಾಗ್ರಾಮ್ದು ಎಲ್ಲ ಕಂಟೆಂಟ್ ಕ್ರಿಯೇಟರ್ಗಳದ್ದು ಒಂದು ಮೀಟಪ್ ಮಾಡಿದ್ದು ಮೊನ್ನೆ ಮರಳಿಯಲ್ಲಿ. ಎಲ್ಲ ಸೇರಿದ್ರು.
ಗೊತ್ತಾಯ್ತು ಇರಲಿ. ಅದಕ್ಕೆ ನಮ್ಮ ರವಣ್ ಬಂದಿಂದಲ್ಲ ಇಲ್ಲಿ ಕೂತಿದ್ವಲ್ಲ, ನಿಮ್ಮನ್ನೆಲ್ಲ ಆಚೆಗೆ ತರಬೇಕು ಅಂತ ನಾವು ಹೊಡೆದಾಡ್ತಿರೋದು ಈಗ. ಸರಿನಾ? ಆ ಉದ್ದೇಶಕ್ಕೆ ನಮ್ಮದು ಯೂನಿಯನ್ ಮಾಡ್ತಾವೆ, ಕ್ರಿಯೇಟರ್ಸ್ ಯೂಟ್ಯೂಬ್ ಯೂನಿಯನ್ ಅಂತ, ಚಾಮರಾಜನಗರ ಕ್ರಿಯೇಟರ್ಸ್ ಅಂತ. ನೀವು ಯಾವುದೇ ಕಲೆ ಆಗಲಿ ಕೃಷಿ ಆಗಲಿ ಯಾವುದೆಲ್ಲರೂ ನಿಮ್ಮ ತೊಡಗಿಸ್ಕೊಂಡಿದ್ದಾಗ ನಿಮ್ಮನ್ನೆಲ್ಲ ಪರಿಚಯ ಮಾಡೋವಂಥ ಸಮಾಜಕ್ಕೆ. ಗುರು, ನಮ್ಮ ಕಂಟೆಂಟ್ ಕ್ರಿಯೇಟರ್ದು ಒಂದು ಸ್ಟಿಕ್ಕರ್ ಮಾಡಿಸಿದ್ದೀವಿ. ತುಂಬ ಜನ ಆ ಸ್ಟಿಕ್ಕರ್ನ ಇಷ್ಟಪಟ್ಟು ತಮ್ಮ ಬೈಕ್ಗಳಿಗೆಲ್ಲ ಅಂಟಿಸ್ಕೊಳ್ತಾ ಇದ್ದಾರೆ. ಅದರಲ್ಲೂ ಕೂಡ ನಮ್ಮ ಕಿರಣ್ ಬೈ ಕೊಡಿ ಬೈಲಿ ನಮ್ಮ ಬೈಕ್ ಒಂದು ಅಂಟಿಸೋಣ ಅಂದ್ಬಿಟ್ಟು ಅವರು ಕೂಡ ಸ್ಟಿಕ್ಕರ್ ಅಂಟಿಸಿದ್ರು. ಖುಷಿಗೋಸ್ಕರನೇ ನಾವು ವೀಡಿಯೋಗಳನ್ನ ಆದಷ್ಟು ಜಾಸ್ತಿ ಮಾಡಬೇಕು. ಇಡೀ ಟಾಕ್ಸಿಕ್ ಮೂವಿನ ಇಡೀ ಇಂಡಿಯಾದಲ್ಲೇ ತಿರುಗಿ ನೋಡಂಗೆ ಮಾಡಿದಂಥ ಯಶ್ ಅವ್ರು ಯಾವ ಥರ ಮಾಡಿದ್ರು ಅದೇ ಥರ ಚಾಮರಾಜನಗರ ಕ್ರಿಯೇಟರ್ಸ್ ಕೂಡ ಒಳ್ಳೊಳ್ಳೆ ವೀಡಿಯೋಗಳ ಕ್ರಿಯೇಟರ್ಸ್ ಹಾಕಿ ಚಾಮರಾಜನಗರ ನಾವು ತಿರುಗಿ ನೋಡೋ ಥರ ಮಾಡಿ ಅಂತೇಳಿ ಎಲ್ಲ ಕಂಟೆಂಟ್ ಕ್ರಿಯೇಟರ್ಸ್ ಒಳ್ಳೊಳ್ಳೆ ವೀಡಿಯೋ ಮಾಡಿ ಅಂತ ಹೇಳ್ತಾ ನಮ್ಮ ಸಪೋರ್ಟ್ ಯಾವಾಗಲೂ ಹಿಂಗೆ ಇರುತ್ತೆ. ಥ್ಯಾಂಕ್ ಯು ಕಿರಣ್. ಸೊ ಆವಾಗಲೇ ಹೇಳ್ದಂಗೆ ನಾನು ಇನ್ಮೇಲೆ ಡೈಲಿ ಬ್ಲಾಗ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ, ಸರಿನಾ? ಹಾಗೆ ಇವತ್ತು ಮಧ್ಯೆ ಏನಾಯಿತು ಅದೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ಬೇರೆ ಬೇರೆ ಟ್ರಾವೆಲ್ ಆಗಿಬಿಡ್ತು ಸಿಕ್ಕಾಪಟ್ಟೆ. ಬೈಕ್ ಜರ್ನಿ ಆಯಿತು. ನಾನು ಬೈಕ್ ಓಡಿಸುವಾಗಂತೂ ಮೊಬೈಲ್ ಹ್ಯಾಂಡಲ್ ಮಾಡೋದು ಆ ಥರ ಮಾಡಲ್ಲ. ಹಾಗೆ ಇನ್ನೊಂದು ಕ್ಲಾರಿಫಿಕೇಷನ್ ಕೊಟ್ಬಿಡ್ತೀನಿ. ಈ ವಿಡಿಯೋದಲ್ಲಿ ಕೊನೆಯಲ್ಲಿ ಒಂದೆರಡು ಪೋಸ್ಟ್ ಹಾಕ್ತೀನಿ, ರೀಲ್ಸ್ಗಳು. ಅದು ಇನ್ಸ್ಟಾಗ್ರಾಮಲ್ಲಿ ನೀವು ಕೂಡ ನೋಡಿರ್ತೀರ. ಆ ರೀಲ್ಸ್ ನೋಡಿ ನಾವು ಏನಕ್ಕೆ ನಮ್ಮ ಕಂಟೆಂಟ್ ಕ್ರಿಯೇಟರ್ಗಳನ್ನೆಲ್ಲ ಒಗ್ಗೂಡಿಸಿದ್ದೀವಿ ಮತ್ತು ಅದರಿಂದ ಏನು ಯೂಸು ಅದೆಲ್ಲ ನಿಮಗೆ ಗೊತ್ತಾಗುತ್ತೆ. ಬೇಸಿಕ್ಕಾಗಿ ಮೊದಲನೇದಾಗಿ ನಾವು ಕಂಟೆಂಟ್ ಕ್ರಿಯೇಟರ್ನ ಒಗ್ಗೂಡಿಸಿರೋದು ಉದ್ದೇಶ ಏನಪ್ಪ ಅಂದರೆ, ನಮ್ಮ ಚಾಮರಾಜನಗರದ ಎಲ್ಲ ಪ್ಲೇಸ್ಗಳನ್ನೂ ಒಬ್ಬರೇ ಕವರ್ ಮಾಡೋಕ್ಕಾಗಲ್ಲ. ಆಮೇಲೆ ಪ್ಲ್ಯಾನಿಂಗ್ ಇರೋಲ್ಲ. ಈಗ ಗುಂಡ್ಲುಪೇಟೆ ಭಾಗದಲ್ಲೇ ಒಂದಷ್ಟು ಜನ ಇದ್ದಾರೆ. ಅದರಲ್ಲೂ ಗುಂಡ್ಲುಪೇಟೆಲಂತೂ ಮಸ್ತು ಗುರು. ಎಲ್ಲರೂ ಕೂಡ ಕಂಟೆಂಟ್ ಕ್ರಿಯೇಟರ್ಗಳು ಎಷ್ಟು ಸಪೋರ್ಟಿವ್ ಆಗಿ ನಮ್ಮ ಕ್ರಿಯೇಟರ್ಸ್ ಮೀಟಪ್ಗೆ ಬಂದರು ಅಂದರೆ ತುಂಬ ಖುಷಿಯಾಗೋಯ್ತು. ನಾನು ನಿನ್ನೆ ವೀಡಿಯೋದಲ್ಲಿ ಹೇಳಿದೆ, 12 ಗಂಟೆ ತನಕ ಯಾರೂ ಇರಲಿಲ್ಲ. 12:15 12:30 ಗ್ಯಾಪಲ್ಲಿ 4 ಜನ ಬಂದರು ಗುಂಡ್ಲುಪೇಟೆಯವರು. ಅವ್ರು ಬಂದಮೇಲೆ ಸ್ವಲ್ಪ ಧೈರ್ಯ ಬಂತು, 4 ಜನ ಬಂದರು ಅಂತ. ಅದಾದಮೇಲೆ 12:30 1 ಗಂಟೆ ತನಕ ಬಂದರು. ನಾನು ಅಂದ್ಕೊಂಡೇ ಇರಲಿಲ್ಲ. ನಾನು ಏನು ಪ್ಲ್ಯಾನ್ ಮಾಡಿದ್ದೆ, ಹಬ್ಬ ಅಂದರೆ 15ರಿಂದ 20 ಜನ ಬರ್ತಾರೆ, ಅದಾದಮೇಲೆ ಒಂದು 5 ಜನ ಬರ್ಬೋದು ಎಕ್ಸ್ಟ್ರಾ ಅಂತ ನಾನು ಅಂದ್ಕೊಂಡಿದ್ದೆ. ಬಂದರು ಒಂದು 40ರಿಂದ 45 ಜನ ಕ್ರಿಯೇಟರ್ಸ್ ಬಂದು ಜಾಯ್ನ್ ಆದರು. ತುಂಬ ಅಂದರೆ ತುಂಬ ಖುಷಿಯಾಗೋಯಿತು. ಹಾಗೆ ನಮ್ಮ ಬಂದವ್ರಿಗೆಲ್ಲ ಒಂದು ಟೀ ಮತ್ತು ಕಾಫಿ ವ್ಯವಸ್ಥೆ ಇತ್ತು. ಅದ್ರ ಜೊತೆ ನಮ್ಮ ಶಿವನಂದಿ ಬೇಕ್ರಿ ರಾಜುಬಾಯಿ ಅವರು ಎಲ್ಲರಿಗೂ ಕೂಡ ಪ್ರೀತಿಯಿಂದ ಪಪ್ಸ್ನ ಸ್ಪಾನ್ಸರ್ ಮಾಡಿದರು. ನಾನು ಟ್ರಾವೆಲ್ ಬಂದಿರ್ತಾರೆ ಎಲ್ಲ ಕಡೆಯಿಂದನೂ, ಬಂದವ್ರಿಗೆ ಒಂದು ಫ್ರೆಶ್ ಅಪ್ ಆಗಲಿ ಅಂತ ಟೀ ಕಾಫಿ ಜೊತೆಗೆ ಪಪ್ಸ್ ಕೊಡಿಸೋಣ ಅಂತ ಹೇಳಿದೆ. ಪಪ್ಸ್ ಕೊಟ್ಟರು. ಪಪ್ಸ್ ಮಾತ್ರ ಬೇರೆ ಲೆವೆಲಲ್ಲಿತ್ತು. ಅದ್ರದ್ದು ನೆಕ್ಸ್ಟು ನಾಳೆ ಅಥವಾ ನಾಳಿದ್ದು ಅದೊಂದು ವೀಡಿಯೋ ಮಾಡ್ತೀನಿ ಯಾವ್ದು ಕೊಟ್ಟಿರೋ ಅಂತ. ಆಯಿತಾ? ಇದು ಸ್ವಲ್ಪ ಲೆಂತ್ ಆಗ್ತಾಯಿದೆ ವೀಡಿಯೋ ನಾನು ಹೇಳ್ತಾ ಇರೋದು. ಎಲ್ಲ ಬಂದರು, ಸೇರಿದ್ವಿ, ಖುಷಿ ಆಯಿತು. ಆಮೇಲೆ ಉದ್ದೇಶ ಇಷ್ಟೇ, ಬೇರೆ ಬೇರೆ ಕಡೆಯಿಂದ ಪ್ಲೇಸ್ಗಳಿರ್ತವೆ, ಬೇರೆ ಬೇರೆ ಪ್ರವಾಸಿ ಸ್ಥಳಗಳಿರ್ತವೆ ಚಾಮರಾಜನಗರ ಜಿಲ್ಲೆಯಲ್ಲಿ. ಅದನ್ನು ಅಲ್ಲಿಯ ಕಂಟೆಂಟ್ ಕ್ರಿಯೇಟರ್ಗಳು ಮಾಡಿದ್ರೆ ಚೆನ್ನಾಗಿರುತ್ತೆ. ಆಮೇಲೆ ಅವ್ರುಗಳಿಗೆಲ್ಲ ನೀಟಾಗಿ ಗೊತ್ತಿರುತ್ತೆ ಅವರೂರಲ್ಲಿ ಹೇಗೆ ಪ್ರವಾಸಿ ಸ್ಥಳಗಳನ್ನ ನೋಡ್ಕೊಳ್ತಾ ಇದ್ದಾರೆ ಮತ್ತು ಯಾರು ಮೇಂಟೈನ್ ಮಾಡ್ತಾ ಇದ್ದಾರೆ, ಅದರ ಇತಿಹಾಸ ಏನು ಎಲ್ಲ ಅವ್ರಿಗೆ ಗೊತ್ತಿರುತ್ತೆ. ಅದಕ್ಕೋಸ್ಕರ ಅವರನ್ನೇ ಕ್ರಿಯೇಟರ್ಗಳನ್ನೇ ನೀವು ಜಾಸ್ತಿ ಒಂದಷ್ಟು ಟೈಮ್ ಕೊಟ್ಟು ಅದ್ರ ಮೇಲೆ ಫೋಕಸ್ ಮಾಡಿ ಆ ವಿಡಿಯೋಗಳನ್ನ ಮಾಡಿ ಅಂತ ಕೂಡ ಹೇಳಿದ್ವಿ. ಅದ್ರ ಜೊತೆಗೆ ಇನ್ನೊಂದು ಯೂನಿಯನ್ ಅಂತ ಒಂದು ನಮ್ಮ ಕ್ರಿಯೇಟರ್ಸ್ ಯೂನಿಯನ್ ಅಂತ ಮಾಡಿರೋದು. ಆ ಯೂನಿಯನ್ ಇತ್ತು ಅಂದರೆ ಏನಕ್ಕೆ ಆದರೂ ಸಪೋರ್ಟ್ ಇರುತ್ತೆ ಯಾರಿಗೆ ಆದ್ರೂ. ಈಗ ಗುಂಡ್ಲುಪೇಟೆಯವರು ಕೊಳ್ಳೇಗಾಲ ಬಂದಾಗ ಸ್ನೇಹಿತರು ಇರ್ತಾರೆ, ಅವ್ರನ್ನ ಏನೇ ಹೆಲ್ಪ್ ಬೇಕಾದರೂ ಅವ್ರಿಗೆ ಬೇಕಾದಂಥ ವಿಷಯದ ಬಗ್ಗೆ ಅವ್ರು ಸಪೋರ್ಟ್ ಮಾಡ್ತಾರೆ. ಮತ್ತು ಇನ್ನೊಂದು ಖುಷಿ ವಿಚಾರ ಏನಪ್ಪ ಅಂದರೆ, ನಮ್ಮ ಚೆಲುವ ಚಾಮರಾಜನಗರದಲ್ಲಿ ಮಾಡೋ ಕಂಟೆಂಟ್ ಕ್ರಿಯೇಟರ್ಗಳು ಒಂದೊಂದು ಸೂಪರ್ ಕಂಟೆಂಟ್ಗಳು ಕೊಡೋ ಅಂಥವರೇ ಇರೋದು. ಯಾವುದೇ ರೀತಿ ಕ್ರಿಂಚಿಗಳಿಲ್ಲ, ಯಾವುದೇ ರೀತಿ ಅಸಭ್ಯವಾಗಿ ವರ್ತಿಸೋ ಅಂಥವ್ರಿಲ್ಲ, ಯಾವುದೇ ರೀತಿ ಬೇರೆ ಬೇರೆ ಸ್ಲ್ಯಾಗಲ್ಲಿ ವೀಡಿಯೋ ಮಾಡೋ ಅಂಥವ್ರು ಯಾರೂ ಇಲ್ಲ. ಅದಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು. ಒಬ್ಬೊಬ್ಬರು ಕೊಡೋವಂಥ ಕಂಟೆಂಟ್ಗಳು ಒಂದಕ್ಕಿಂತ ಒಂದು ದಮ್ಮಿರೋ ಕಂಟೆಂಟ್ಗಳು ಮತ್ತು ಅದ್ಭುತವಾಗಿ ಮಾಹಿತಿ ಕೊಡುವಂಥ ಕ್ರಿಯೇಟರ್ಸ್ಗಳು ಇರೋದು. ಅದಂತೂ ಇನ್ನು ಬೇರೆ ಲೆವೆಲು. ಬಟ್ ಏನಪ್ಪ ಅಂದರೆ ಬಿಗಿನರ್ಸು ಎಲ್ರಿಗೂ ಕೂಡ ನೀವು ಹೇಗೆ ದೊಡ್ಡ ದೊಡ್ಡ ಕ್ರಿಯೇಟರ್ಗಳಿಗೆ ಹೇಗೆ ಸಪೋರ್ಟ್ ಮಾಡ್ತೀರಾ ಹಾಗೆ ಇವ್ರಿಗೂ ಸಪೋರ್ಟ್ ಮಾಡಿ. ಯಾಕೆಂದರೆ ಇವರು
ನೀವು ದೊಡ್ಡ ಕ್ರಿಯೇಟರ್ಗಳು ಮಾಡೋವಂಥ ಎಫರ್ಟ್ಗಿಂತ ಜಾಸ್ತಿ ಎಫರ್ಟ್ ಹಾಕಿ ವೀಡಿಯೋ ಮಾಡ್ತಾರೆ. ನೀವು ಪ್ರೋತ್ಸಾಹ ಕೊಟ್ಟರೆ ಅವರು ಇನ್ನೂ ಚೆನ್ನಾಗಿ ವೀಡಿಯೋ ಮಾಡೋಕ್ಕೆ ಇಷ್ಟಪಡ್ತಾರೆ. ಸರಿನಾ? ಅದೊಂದಾಯಿತು 2 ಪಾಯಿಂಟು. ಮತ್ತು ಇನ್ನೊಂದು, ಏನೇ ತೊಂದರೆ ಆದರೂ ಕೂಡ ಒಂದು ಯೂನಿಯನ್ ಇದೆ, ನಮ್ಮ ಚಾಮರಾಜನಗರದ ಕ್ರಿಯೇಟರ್ಸ್ ಯೂನಿಯನ್ ಇದೆ, ಅವರು ನಮಗೆ ಸಪೋರ್ಟ್ ಆಗ್ತಾರೆ ಅನ್ನೋ ಒಂದು ಧೈರ್ಯ ಕೂಡ ಇರುತ್ತೆ. ಯಾಕೆಂದರೆ ಏನಾದರೂ ಬೇರೆ ಯಾರೇ ಕಮೆಂಟ್ ಆಗಲಿ, ಬೇರೆ ಯಾವುದೇ ಥರ ಭಾಷೆ ಬಳಸಿದ್ರು ಕೂಡ ನಮ್ಮ ಕ್ರಿಯೇಟರ್ಸ್ಗೆ ನಾವು ತಕ್ಷಣ ಆ್ಯಕ್ಷನ್ ತಗೊಳ್ಳೋವಂಥ ಲೆವೆಲಲ್ಲಿ ನಾವಿದ್ದೀವಿ. ಯಾಕೆಂದರೆ ನಮ್ಮದೇ ಆದಂಥ ಒಂದು ಟೀಮ್ ಬಿಲ್ಡ್ ಮಾಡಿದ್ದೀವಿ. ಅವ್ರಿಗೆ ಅಂತ ಒಂದು ಸಪೋರ್ಟ್ ಆಗುತ್ತೆ, ಮತ್ತು ಅವ್ರಿಗೆ ಅಂತ ಒಂದಷ್ಟು ಸ್ನೇಹಿತರು ಇರ್ತಾರೆ. ಅದು ಕೂಡ ಮೂಲ ಉದ್ದೇಶ ಆಗಿರುತ್ತೆ. ಹಾಗೆ ಇನ್ನಷ್ಟು ಅನೇಕ ಚರ್ಚೆಗಳಾಯಿತು. ಅದನ್ನು ನೆಕ್ಸ್ಟು ವೀಡಿಯೋದಲ್ಲಿ ಹೇಳ್ತೀನಿ, ಯಾಕಂದರೆ ವೀಡಿಯೋ ಲೆಂತ್ ಆಗಿಬಿಡುತ್ತೆ. ಆಯಿತಾ? ತುಂಬ ಖುಷಿ ಆಯಿತು. ಮತ್ತು ಇವತ್ತಿಂದ ಅದೇ ಹೇಳೋದ್ನಲ್ಲ, ಹಾಗೆ ಒಂದಷ್ಟು ಡೈಲಿ ಬ್ಲಾಗ್ಗಳು, ಮತ್ತು ನಿಮಗೆ ನನ್ನ ಈ ಬ್ಲಾಗಲ್ಲೇ ಕೃಷಿ ಬಗ್ಗೆ ಇರುತ್ತೆ, ಸಾಧಕರ ಬಗ್ಗೆ ಇರುತ್ತೆ. ನಾನು ಇವಾಗ ಏನು ಇಂಟರ್ವ್ಯೂಗಳು ಕೊಡ್ತಾ ಹೋಗ್ತಾ ಇದ್ದೆ, ಅದೇ ಇಂಟರ್ವ್ಯೂಗಳು ಕೂಡ ಮುಂದುವರಿಯುತ್ತೆ. ಜೊತೆಗೆ ಇಲ್ಲಿ ಡೈಲಿ ವಿಡಿಯೋ ಮಾಡೋದ್ರಿಂದ ಸಾಕಷ್ಟು ಜನ ಪರಿಚಯ ಕೂಡ ಆಗ್ತಾರೆ. ಅದು ಕೂಡ ಖುಷಿ ವಿಚಾರ. ಅಂದಾಗೆ ಇವತ್ತೇನಪ್ಪ ಅಂದರೆ ವಿಚಾರ, ನಾನು ಸ್ವಲ್ಪ ನಗರ ಹೋಗಿ ಒಂದಷ್ಟು ಬಟ್ಟೆಗಳು ತರಬೇಕಾಗಿತ್ತು. ಆ ಬಟ್ಟೆಗಳು ತಗೊಂಡು ಬಂದೆ. ನನಗೆ ಮತ್ತು ನನ್ನ ಮಗನಿಗೆ. ನನಗೇನಪ್ಪ ಅಂದರೆ ಟೀ ಶರ್ಟ್ಗಳು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅದಕ್ಕೋಸ್ಕರ ಇದೊಂದು ಟೀ ಶರ್ಟ್ ತಗೊಂಡೆ. ಅದ್ರ ಜೊತೆ ಇದೊಂದು ಫುಲ್ ಓವರ್ ಟೀ ಶರ್ಟ್ ತಗೊಂಡೆ. 2 ಕೂಡ ಪ್ಲೇನ್ ಇದೆ. ಎಲ್ರಿಗೂ ಗೊತ್ತಾಯಿತು ನನಗಿದೆ, ಇದು ವಿಶಾಲ್ ಮಾರ್ಟ್ ಬ್ಯಾಗು. ಏನೋ ನಮ್ಮ ಪವನ್ ಸಿಗ್ತೀನಿ ಅಂದಿದ್ದ. ನನ್ನ ಬೈಕ್ ಇಸ್ಕೊಂಡೋಗಿದ್ದ. ಮೊನ್ನೆ ಬಂದಿದ್ದು ಅವನು. ಮೊನ್ನೆ ಬೈಕ್ ಇಸ್ಕೊಂಡೋಗಿದ್ದ. ಬೈಕ್ ಇಸ್ಕೊಂಡೋಗಿ ಇವತ್ತು ನಾನೇ ಹೋಗಿ ನಗರಕ್ಕೆ ನನ್ನ ಬೈಕ್ನ ಕಲೆಕ್ಟ್ ಮಾಡ್ಕೊಂಡೆ. ಹಾಗೆ ನಾಳೆ ನಮ್ಮದು ಮನೆಯದು ಒಂದು ವಿಡಿಯೋ ಮಾಡ್ತೀನಿ. ಯಾಕೆಂದರೆ ತುಂಬ ಖುಷಿ ಆಗ್ತಾಯಿದೆ. ಲಾಸ್ಟ್ ಟೈಮು ಸುಮಾರು ಜನ ಕೇಳಿದರು, ಹೋಮ್ ಟೂರ್ ಅಲ್ವಾ, ಹೋಮ್ ಟೂರ್ ಅಂತ ಹೇಳ್ತಾರೆ. ಆ ಹೋಮ್ ಟೂರ್ ಮಾಡಿ ಅಂತ ತುಂಬ ಜನ ಕೇಳಿದರು. ನಂದು ವೀಡಿಯೋಗಳೆಲ್ಲ ಗ್ಯಾಪ್ ಆಗ್ತಾ ಬರ್ತಾಯಿತ್ತು. ಇವಾಗ ಇನ್ನು ಆದಷ್ಟು ಡೈಲಿ ಬ್ಲಾಗ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಹೇಗೆ ಇನ್ಸ್ಟಾಗ್ರಾಮಲ್ಲಿ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತೀರಾ, ಹಾಗೆ ಯೂಟ್ಯೂಬಲ್ಲೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ನಿಮ್ಗೆ ಫೇವ್ರೇಟ್ ಕಂಟೆಂಟ್ ಕ್ರಿಯೇಟರ್ ಯಾರು ಅಂದರೆ ಯಾರೋ ಬೇರೆಯವ್ರ ಹೆಸರು ಹೇಳ್ತಾರೆ, ಅದರಲ್ಲೂ ನಮ್ಮ ಜಿಲ್ಲೆಯವರು. ಅದಕ್ಕೋಸ್ಕರ ನಮ್ಮ ಕ್ರಿಯೇಟರ್ಸ್ಗಳೇ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತು ಅಂದರೆ ತುಂಬ ಖುಷಿ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತು ನಾಳೆ ಸಿಗೋಣ. ಅಲ್ಲಿ ತನಕ ಎಲ್ರಿಗೂ ಬಾಯ್ ಮತ್ತು ಥ್ಯಾಂಕ್ ಯು. ಬನ್ನಿ ಫ್ರೆಂಡ್ಸ್, ಇವಾಗ ನೆಗೆಟಿವ್ ಬಗ್ಗೆ ಮಾತಾಡೋಣ. ನೋಡಿ, ಇದು ಶಿಕ್ಷಕರ ಶೌಚಾಲಯ. ನೋಡಿ ಯಾವ ತರ ಇದೆ ಶೌಚಾಲಯ ಅಂತ. ನೀವೇ ಅದೇ ಹೋಗ್ತಾರೋ ಶಿಕ್ಷಕರು ಅಂತ ನಮಗೂ ಗೊತ್ತಿಲ್ಲ. ನೋಡಿ, ಇದು ಈ ತರ ಐತೆ. ಒಳಗಡೆ ಹೇಗಾಯ್ತು ಅಂತ ನೋಡ್ಬೋದಾಗಿತ್ತು. ಲಾಕ್ ಆಗೈತೆ, ಎಲ್ಲ ಹೀಗೆ ಇರೋದು. ಮತ್ತೆ ಬನ್ನಿ ಫ್ರೆಂಡ್ಸ್, ಇವಾಗ ಹುಡುಗರ ಶೌಚಾಲಯ ನೋಡ್ಕೊಂಡ್ ಬರೋಣ. ನೋಡಿ, ಇದು ಓಪನ್ ಇಲ್ಲ. ಹುಡುಗರೆಲ್ಲ ಇಲ್ಲೇ ಶೌಚಾಲಯ ಮಾಡ್ತಾವ್ರೆ. ಏನ್ ಮಾಡ್ಬೇಕು ನೀವೇ. ಮತ್ತೆ ಬನ್ನಿ ನೋಡಿ, ಇಲ್ಲಿ ಇದು ಸ್ಕೂಲ ಏನು ನೋಡಿ ನೀವೇ ಸ್ವಲ್ಪ ಯಾವ ತರ ಬೆಳೆದೈತೆ. ಮತ್ತೆ ಇದು ಶೌಚಾಲಯ ಅಂತಾರ, ಯಾರಾದ್ರೂ ಹೇಳಿ ನೀವೇ. ಮತ್ತೆ ಈ ಕಡೆ ನೋಡಿ, ಇಷ್ಟು ಸತ್ತಪತ್ತೆಗಳು ಇಟ್ಕೊಂಡು ಮಕ್ಕಳು ಹೇಗ್ ತಿರ್ಗಾಡಬೇಕು, ಹಾವು ಏನೇನೋ ಸೇರ್ಕೊತಾವೆ. ಇಲ್ಲಿ ಮಕ್ಕಳು ತಿರ್ಗಾಡ್ಬೇಕಂತೆ. ಏನ್ ಮಾಡೋಣ ಹೇಳಿ. ಈ ರಾಜಕೀಯ ವ್ಯಕ್ತಿಗಳಿಗೆ ಏನ್ ಹೇಳೋಣ ನಾವು.